ಭೂಕಂಪಕ್ಕೆ ಟರ್ಕಿ ನಲುಗಿ ಹೋದಾಗ ಮೊದಲು ನೆರವಿನ ಹಸ್ತ ಚಾಚಿದ್ದು ಭಾರತ. ಭೂಕಂಪದಿಂದಾಗಿ ಅಲ್ಲಿನ ಜನರು ಊಟ ನೀರು ಸಿಗದೆ ಇದ್ದಾಗ ಅವರಿಗೆ ಸಹಾಯ ಮಾಡಿದ್ದು ಕೂಡ ಭಾರತ. ತಿನ್ನುವ ವಸ್ತುಗಳಿಂದ ಹಿಡಿದು ಮೆಡಿಕಲ್ ಉಪಕರಣಗಳವರೆಗೂ ಇಂಡಿಯಾ ಸಹಾಯ ಮಾಡಿತ್ತು. ಆದ್ರೀಗ ಇವೆಲ್ಲವನ್ನ ಮರೆತ ಟರ್ಕಿ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಂತಿದೆ. ಭಾರತದ ಸಹಾಯವನ್ನ ಬದಿಗಿಟ್ಟು ಉಗ್ರಪೋಷಿತ ಪಾಕ್ ಬೆನ್ನಿಗೆ ನಿಂತಿದೆ. ಇದರಿಂದ ಸಿಡಿದೆದ್ದ ಭಾರತ ಟರ್ಕಿಗೆ ಒಂದಾದ ಮೇಲೊಂದರಂತೆ ಹೊಡೆತ ಕೊಡ್ತಿದೆ. ಒಂದೊಂದಾಗಿ ಬ್ಯಾನ್ ಶಿಕ್ಷೆ ನೀಡ್ತಿದೆ. ಟರ್ಕಿ ಜೊತೆಗೆ ವ್ಯವಹಾರವನ್ನೇ ಕಡಿತಗೊಳಿಸಿದೆ. ಹಾಗಾದ್ರೆ ಭಾರತ ಹೇರಿರುವ ಬ್ಯಾನ್ನಿಂದಾಗಿ ಟರ್ಕಿ ಎಷ್ಟೆಲ್ಲ ನಷ್ಟವನ್ನ ಅನುಭವಿಸ್ತಾ ಇದೆ, ಯಾವೆಲ್ಲ ಉದ್ಯಮಗಳಿಗೆ ಹೊಡೆತ ಬಿದ್ದಿದೆ ಅನ್ನೋದನ್ನ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮೊದಲು ಬಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಟರ್ಕಿಗೆ ಹೊಡೆತ ನಂಬರ್ 1. 70% ಮಾರ್ಬಲ್ ಆಮದು ಮಾಡಿಕೊಳ್ತಿದ್ದ ಟರ್ಕಿ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಭಾರತ ಸರ್ಕಾರ ಈಗ ಟರ್ಕಿ ಜೊತೆಗಿನ ವ್ಯವಹಾರಕ್ಕೆ ತಿಲಾಂಜಲಿ ಇಟ್ಟಿದೆ. ಇದರಿಂದಾಗಿ ಇಸ್ಲಾಮಿಕ್ ದೇಶಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ಅದರಲ್ಲಿ ಮೊದಲನೇದು 70% ಭಾರತದ ಮಾರ್ಬಲ್ಸ್ ಅನ್ನ ಆಮದು ಮಾಡಿಕೊಳ್ತಿದ್ದು. ಹೌದು, ಟರ್ಕಿ ದೇಶ ಭಾರತದ 70% ಮಾರ್ಬಲ್ಸ್ ಅನ್ನ ಆಮದು ಮಾಡಿಕೊಂಡು ಬೇರೆ ಬೇರೆ ದೇಶಗಳಿಗೆ ಸಪ್ಲೈ ಮಾಡ್ತಾ ಇತ್ತು. ಅದರ ಅಂದಾಜು ವ್ಯವಹಾರ ವಾರ್ಷಿಕ 2500 ರಿಂದ 3000 ಕೋಟಿ ರೂಪಾಯಿ. ಆದ್ರೀಗ ಭಾರತ ಸರ್ಕಾರ ಟರ್ಕಿ ವ್ಯಾಪಾರದ ಬಾಗಿಲು ಕ್ಲೋಸ್ ಮಾಡಿದ್ದು ಭಾರಿ ನಷ್ಟವನ್ನ ಅನುಭವಿಸುವಂತಾಗಿದೆ. ಟರ್ಕಿಗೆ ಹೊಡೆತ ನಂಬರ್ 2. ಟರ್ಕಿ ಸೇಬು ಹಣ್ಣುಗಳ ಮಾರಾಟ ನಿಷೇಧ. ಭಾರತೀಯ ಪ್ರಮುಖ ಮಾರುಕಟ್ಟೆಗಳಲ್ಲಿ ಟರ್ಕಿಯಿಂದ ಬರ್ತಾ ಇದ್ದ ಸೇಬು ಹಣ್ಣುಗಳ ಮಾರಾಟವನ್ನ ಕೂಡ ನಿಷೇಧ ಮಾಡಲಾಗಿದೆ. ಋತುವಿಗೆ ತಕ್ಕಂತೆ 1000 ರಿಂದ 1200 ಕೋಟಿ ರೂಪಾಯಿಯಷ್ಟು ಸೇಬು ಹಣ್ಣು ಭಾರತಕ್ಕೆ ಆಮದಾಗ್ತಾ ಇತ್ತು. ಆದ್ರೀಗ ಭಾರತದ ಮಾರುಕಟ್ಟೆಗಳಲ್ಲಿ ಟರ್ಕಿ ಸೇಬು ಹಣ್ಣಿಗೆ ಗುಡ್ ಬೈ ಹೇಳಲಾಗಿದ್ದು, ಟರ್ಕಿ ಬದಲಿಗೆ ಇರಾನ್ ಹಾಗೂ ನ್ಯೂಜಿಲೆಂಡ್ ದೇಶದ ಆಪಲ್ಗಳನ್ನ ತರಿಸಲಾಗ್ತಿದೆ. ಟರ್ಕಿಗೆ ಹೊಡೆತ ನಂಬರ್ 3. ಪ್ರವಾಸೋದ್ಯಮದಿಂದ 4000 ಕೋಟಿ ನಷ್ಟ. ಟರ್ಕಿ ದೇಶಕ್ಕೆ ಮತ್ತೊಂದು ದೊಡ್ಡ ಹೊಡೆತ ಅಂದ್ರೆ ಅದು ಪ್ರವಾಸೋದ್ಯಮ. 2024ರಲ್ಲಿ ಭಾರತದ 3 ಲಕ್ಷ ಪ್ರವಾಸಿಗರು ಟರ್ಕಿ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಇದರಿಂದಾಗಿ 3 ರಿಂದ 4000 ಕೋಟಿ ರೂಪಾಯಿ ಟರ್ಕಿಗೆ ಲಾಭವಾಗಿತ್ತು. ಆದ್ರೆ ಈ ಬಾರಿ ಭಾರತ ಅಜರ್ಬೈಜಾನ್ ಪ್ರವಾಸವನ್ನ ನಿಷೇಧ ಮಾಡಿರೋದ್ರಿಂದ ಪ್ರವಾಸೋದ್ಯಮಕ್ಕೆ ದೊಡ್ಡ ಹೊಡೆತ ನೀಡಿದ್ದು, ಅಲ್ಲಿಗೆ ಹೋಗ್ಬೇಕಿದ್ದ ಪ್ರವಾಸಿಗರು ಇದೀಗ ಬೇರೆ ಬೇರೆ ದೇಶಗಳತ್ತ ಮುಖ ಮಾಡಿದ್ದಾರೆ. ಇದರಿಂದಾಗಿ ಅಂದಾಜು 4000 ಕೋಟಿಯಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಟರ್ಕಿಗೆ ಹೊಡೆತ ನಂಬರ್ 4. ಟರ್ಕಿ ಜೊತೆಗಿನ ಹಡಗು ನಿರ್ಮಾಣಕ್ಕೆ ಬ್ರೇಕ್. ಭಾರತ ಹಾಗೂ ಟರ್ಕಿ ಸಹಯೋಗದಲ್ಲಿ $2.3 ಬಿಲಿಯನ್ ವೆಚ್ಚದಲ್ಲಿ ಹಡಗು ನಿರ್ಮಿಸುವ ಪ್ರಾಜೆಕ್ಟ್ಗೆ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿತ್ತು. ಆದ್ರೀಗ ಆ ಒಪ್ಪಂದಕ್ಕೆ ಮೊಳೆ ಹೊಡೆಯಲಾಗಿದ್ದು, ಟರ್ಕಿಗೆ ನಿರೀಕ್ಷೆ ಮಾಡಲಾರದಷ್ಟು ನಷ್ಟ ಉಂಟಾಗಿದೆ. ಅಲ್ಲದೆ ಇದೇ ವಿಚಾರವಾಗಿ ಕೆಲವು ಗುತ್ತಿಗೆಗಳನ್ನ ರದ್ದುಗೊಳಿಸಲಾಗಿದೆ ಅಂತ ಹೇಳಲಾಗ್ತಿದೆ. ಟರ್ಕಿಗೆ ಹೊಡೆತ ನಂಬರ್ 5. ಭಾರತದ ರಫ್ತು ಬ್ಯಾನ್, ಟರ್ಕಿಗೆ $6.65 ಬಿಲಿಯನ್ ನಷ್ಟ. ಮತ್ತೊಂದೆಡೆ ಭಾರತದಿಂದ ಇಂಜಿನಿಯರಿಂಗ್ ಗೂಡ್ಸ್, ಕೆಮಿಕಲ್ಸ್, ಟೆಕ್ಸ್ಟೈಲ್ಸ್ ಅನ್ನ ಅಪಾರ ಪ್ರಮಾಣದಲ್ಲಿ ರಫ್ತು ಮಾಡಲಾಗ್ತಿತ್ತು. ಇದರಿಂದಾಗಿ $6.65 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ವಸ್ತುಗಳು ಇಂಪೋರ್ಟ್ ಆಗ್ತಿದ್ವು. ಆದ್ರೆ ಇದಕ್ಕೆಲ್ಲ ಭಾರತ ಬ್ರೇಕ್ ಹಾಕಿದೆ. ಅದೇ ವ್ಯವಹಾರವನ್ನ ಬೇರೆ ದೇಶಗಳತ್ತ ತಿರುಗಿಸಲು ಇಂಡಿಯಾ ಪ್ಲಾನ್ ನಡೆಸಿದೆ. ಟರ್ಕಿಗೆ ಹೊಡೆತ ನಂಬರ್ 6. ವಿಮಾನ ನಿಲ್ದಾಣಗಳಿಂದ ಟರ್ಕಿ ಕಿಕ್ಔಟ್. ಭಾರತದ ಪ್ರಮುಖ 9 ವಿಮಾನ ನಿಲ್ದಾಣಗಳಲ್ಲಿ ಕಾರ್ಗೋ ನಿರ್ವಹಣೆ ಮಾಡಲು ಟರ್ಕಿ ಮೂಲದ ಕಂಪನಿ ಜವಾಬ್ದಾರಿ ವಹಿಸಲಾಗಿತ್ತು. ಇದೀಗ ಭಾರತ ಸರ್ಕಾರ ಟರ್ಕಿ ಮೂಲದ ಕಂಪನಿಗೆ ಕೋಕ್ ನೀಡಿದೆ. ಸೆಲೆಬಿ ಏವಿಯೇಷನ್ ಕಂಪನಿಗೆ ಹೈ ಸೆಕ್ಯೂರಿಟಿ ಕೆಲಸ ನಿರ್ವಹಣೆಯ ಜವಾಬ್ದಾರಿಯನ್ನ ನೀಡಲಾಗಿತ್ತು. ಆದ್ರೆ ಟರ್ಕಿ ಪಾಕಿಸ್ತಾನಕ್ಕೆ ಬೆಂಬಲ ಘೋಷಿಸಿದ ಹಿನ್ನೆಲೆಯಲ್ಲಿ ಭಾರತದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತವಾಗಿತ್ತು. ಇದೀಗ ಭಾರತೀಯ ವಿಮಾನಯಾನ ಸಚಿವಾಲಯ ಈ ಕ್ಷಣದಿಂದಲೇ ವಿಮಾನ ನಿಲ್ದಾಣಗಳನ್ನ ಬಿಟ್ಟು ಹೋಗುವಂತೆ ಆದೇಶವನ್ನ ನೀಡಿದೆ. ಸೆಲೆಬಿ ಏವಿಯೇಷನ್ ಕಂಪನಿಗೆ ನೀಡಲಾಗಿದ್ದ ಸೇವಾ ಲೈಸೆನ್ಸ್ ಅನ್ನ ರದ್ದು ಮಾಡಲಾಗಿದೆ. ಇದಿಷ್ಟೇ ಅಲ್ಲ, ಇನ್ನು ಹಲವು ಆಯಾಮಗಳಲ್ಲಿ ಭಾರತ ಟರ್ಕಿ ದೇಶಕ್ಕೆ ದೊಡ್ಡ ಪೆಟ್ಟು ನೀಡಿದೆ. ಭಾರತವನ್ನ ಎದುರು ಹಾಕಿಕೊಂಡ ಪರಿಣಾಮವಾಗಿ ಟರ್ಕಿ ಎಂಬ ಇಸ್ಲಾಮಿಕ್ ದೇಶ
ಸಾವಿರಾರು ಕೋಟಿ ರೂಪಾಯಿ ನಷ್ಟವನ್ನ ಅನುಭವಿಸುವಂತಾಗಿದೆ. ಇನ್ನಾದ್ರೂ ಟರ್ಕಿ ಮಿತ್ರ ದ್ರೋಹದ ಕೆಲಸವನ್ನ ಮಾಡೋದನ್ನ ನಿಲ್ಸುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.